गॉड क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ, कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के चाहिए। ಸಮಾಜದ ಅಂಚಿನಲ್ಲಿ ಬದುಕುತ್ತಿರುವ ಶೋಷಿತ ಮಹಿಳೆಯರು, ಮಕ್ಕಳು ಮತ್ತು ಹಿರಿಯರಿಗೆ ಬದುಕಿನ ಭರವಸೆಯ ಬೆಳಕಾಗಿ ಮೂಡಿಬಂದ ಸಾಧನಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆಯು ಇಂದು ತನ್ನ ಯಶಸ್ವಿನ 25 ವಸಂತಗಳನ್ನ ರಜತ ಮಹೋತ್ಸವ ಪೂರೈಸಿದೆ. ನೋವು ನಲಿವುಗಳೆರಡರ ಹಾದಿಯನ್ನ ಕರುಣಿಸುತ್ತಾ ಸಮಾಜಮುಖಿ ಹೋರಾಟದ ಮತ್ತೊಂದು ಮೈಲುಗಲ್ಲನ್ನ ಈ ಸಂಸ್ಥೆ ತಲುಪಿದೆ. ಸಂಸ್ಥೆಯ ಹುಟ್ಟು ಮತ್ತು ಬೆಳೆದು ಬಂದ ದಾರಿ ಧಾರವಾಡದ ಹೆಮ್ಮೆಯ ಕನಸಿನ ಕೂಸಾಗಿ 2001ನೇ ಇಸ್ವಿಯಲ್ಲಿ ಡಾಕ್ಟರ್ ಇಸ್ಬೆಲ್ಲಾ ಜೇವಿಯರ್ ಅವರ ನೇತೃತ್ವದಲ್ಲಿ ಈ ಸಂಸ್ಥೆಯು ರಾಜಕೀಯ ರಹಿತ ಮತ್ತು ಲಾಭರಹಿತವಾಗಿ ಜನ್ಮ ತಾಳಿತು. ಕರ್ನಾಟಕ ಸೊಸೈಟಿ ನೋಂದಣಿ ಕಾಯ್ದೆ 1960ರ ಅಡಿಯಲ್ಲಿ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದ ಸಾಧನಾ ಸಂಸ್ಥೆಯು ಅಲ್ಪಾವಧಿಯಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ದಕ್ಷಿಣ ಭಾರತದಾದ್ಯಂತ ವಿಸ್ತರಿಸಿಕೊಂಡಿತು. ಮಾನವ ಹಕ್ಕುಗಳ ರಕ್ಷಣೆ, ಸಂಕಷ್ಟದಲ್ಲಿದ್ದ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟುವುದು ಹಾಗೂ ಆದಿವಾಸಿ, ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಮೇಲೆ ನಡೆಯುವ ದಬ್ಬಾಳಿಕೆಯನ್ನು ಕಾನೂನು ಚೌಕಟ್ಟಿನಲ್ಲಿ ಪ್ರತಿಭಟಿಸುವುದು ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ. ಇನ್ನು ಸಮಾಜದಲ್ಲಿ ಜಾಗೃತಿ ಮೂಡಿಸಲು ನಿರಂತರವಾಗಿ ಶಿಬಿರಗಳು ಹಾಗೂ ಜಾಥಾಗಳನ್ನು ಏರ್ಪಡಿಸುತ್ತಾ ಬಂದಿದೆ. ಜನಪರ ಹೋರಾಟಗಳು ಮತ್ತು ಸೇವಾ ಕಾರ್ಯಗಳು. ತಕ್ಷಣದ ಆಶ್ರಯ ಹಾಗೂ ಸಲಹೆ. ಸಂಕಷ್ಟಕ್ಕೀಡಾದ ನಿರಾಶ್ರಿತರಿಗೆ ತುರ್ತಾಗಿ ಅಲ್ಪಾವಧಿಯ ತಂಗುದಾಣ ಮತ್ತು ಆಶ್ರಯ ಕಲ್ಪಿಸುವುದು ಹಾಗೂ ಕುಟುಂಬ ಸಲಹಾ ಕೇಂದ್ರಗಳ ಮೂಲಕ ಭಿನ್ನಾಭಿಪ್ರಾಯ ಮೂಡಿದ ನೂರಾರು ಸಂಸಾರಗಳನ್ನ ಒಂದುಗೂಡಿಸಿದ ಕೀರ್ತಿ ಸಂಸ್ಥೆಯದು. ಪೊಲೀಸ್ ಇಲಾಖೆ ಕೂಡ ಕಷ್ಟಕರವಾದಂತಹ ಪ್ರಕರಣಗಳನ್ನ ಇವರ ಬಳಿ ಕಳುಹಿಸಿ ಪರಿಹಾರ ಕಂಡುಕೊಂಡಿದೆ. ಎಪಿಎಂಸಿ ಹಮಾಲರ ಮೂಲಭೂತ ಹಕ್ಕುಗಳಿಗಾಗಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಮತದಾನದ ಹಕ್ಕಿಗಾಗಿ ನಿರಂತರ ಹೋರಾಟ ನಡೆಸಲಾಗಿದೆ. ಹಮಾಲರ ಆಸ್ತಿ ಕಬಳಿಸಲು ಮುಂದಾದ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಗಟ್ಟಿ ಧ್ವನಿ ಎತ್ತಿದ್ದಾರೆ. ಮುಸ್ಲಿಂ ಮಹಿಳೆಯರ ಸ್ವಾವಲಂಬನೆಗಾಗಿ ತರಬೇತಿ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅವರ ಆರ್ಥಿಕವಾಗಿ ಸ್ವತಂತ್ರರಾಗಲು ದಾರಿ ಮಾಡಿಕೊಡಲಾಗಿದೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಂತ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ತಮ್ಮ ಶಕ್ತಿ ಮೀರಿ ಜನರಿಗೆ ನೆರವು ಹಸ್ತ ಚಾಚಿದ್ದಾರೆ. ನೊಂದವರ ಬಾಳಿಗೆ ಅಮ್ಮನಾದ ಡಾಕ್ಟರ್ ಇಸ್ಬೆಲ್ಲಾ ಜೇವಿಯರ್ ಬದುಕಿನ ಪಾಠಗಳನ್ನು ಆಧರಿಸಿ ಸಾತ್ವಿಕ ಸಾಮರಸ್ಯದ ಲಿಂಗ ಸಮಾನತೆ ಹೋರಾಟವನ್ನ ರೂಪಿಸಬೇಕು. ಪುರುಷರಿಗೆ ಸಮಾನವಾಗಿ ನಿಲ್ಲುವ ಆತುರದಲ್ಲಿ ಅವರ ಕೆಟ್ಟ ಗುಣಗಳನ್ನು ಅನುಕರಿಸಿ ನಮ್ಮ ಜೀವನಕ್ಕೆ ನಾವೇ ಮುಳುವಾಗುವ ಪರಿಸ್ಥಿತಿ ನಮಗೆ ಬೇಕಿಲ್ಲ ಎನ್ನುವುದು ಡಾಕ್ಟರ್ ಇಸ್ಬೆಲ್ಲಾ ಜೇವಿಯವರ ಗಟ್ಟಿಯಾದ ನಿಲುವು. ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ, ದಿವಂಗತ ಸಾಹಿತಿ ಮೋಹನ್ ನಾಗಮನವರ್, ಮೇಧಾ ಪಾಟ್ಕರ್, ಅರುಂಧತಿ ರಾಯ್ ಸೇರಿದಂತೆ ಅನೇಕ ದಿಗ್ಗಜರ ಒಡನಾಟದಿಂದ ರೂಪುಗೊಂಡ ಇಸ್ಬೆಲ್ಲಾ ಜೇವಿಯರ್ ಅವರು ಶಾಲಾ ಮಕ್ಕಳ ಅತ್ಯಾಚಾರ ಪ್ರಕರಣಗಳಲ್ಲಿ ನ್ಯಾಯ ಕೊಡಿಸಲು ಪ್ರಾಮಾಣಿಕ ಹೋರಾಟ ನಡೆಸಿದ್ದಾರೆ. ಸಮಾಜದಲ್ಲಿ ಎಲ್ಲಿ ಅನ್ಯಾಯ ಅಕ್ರಮ ನಡೆದರೂ ಕಾನೂನು ಚೌಕಟ್ಟಿನಲ್ಲಿ ಧ್ವನಿ ಎತ್ತುವ ಮೂಲಕ ಸರ್ವ ಜನಾಂಗದ ಪಾಲಿಗೆ ತಾಯಿಯಾಗಿ, ಮಗಳಾಗಿ, ಸೋದರಿಯಾಗಿ, ಅಜ್ಜಿಯಾಗಿ, ಅಕ್ಷರ ಸಹ ಮನೆ ಮಗಳು ಎನಿಸಿಕೊಂಡಿದ್ದಾರೆ. ಸಾಹಿತ್ಯ, ಸಂಗೀತ, ನಾಟಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವ ಇವರ ಈ ಅಪರೂಪದ ಸಾಧನೆಗೆ ಸಮಾಜದ ಕಡೆಯಿಂದ ಒಂದು ದೊಡ್ಡ ಸಲಾಂ.